ಗಾಯ್ಸ್ ಇವತ್ತು ಬುಧವಾರ. ನಿನ್ನೆ 3 ಬಿಟ್ಟಿತ್ತು, ಇವತ್ತು 4, 1, 2, 3, 4. ನನಗೆ ನನ್ನ ಮಗಳಿಗೆ ಬ್ರಹ್ಮಕಮಲದ್ದೇ ಸಂಭ್ರಮ. ತರಿ ನಾನು ಮೀನು ತಿನ್ಬಿಟ್ಟೆ, ಇಲ್ಲಾಂದರೆ ಮುಟ್ತಾಯಿದ್ದೆ. ನಾನೇ ಚಾನ್ಸ್ ಗೈಸ್. ಇವತ್ತು 4 ನೆನ್ನೆ 3 ಅರಳಿತ್ತು, ಇವತ್ತು 4 ಅರಳಿತ್ತು. 8:30 ಅರಳಿಬಿಟ್ಟಿದೆ ಇವತ್ತು. ನನ್ನ ಮಗಳಿಗೆ ಕೀಳಕ್ಕೆ ಕೇಳಿದ್ದೆ, ಕಿತ್ಬಿಟ್ಟು ದೇವ್ರ ಫೋಟೋ ಮುಡಿಸಿದ್ಲು. ನಾನು ತಿನ್ನಂಗಿರಲಿಲ್ಲ, ಅಲ್ಲ ಹೂವು ಕಟ್ ಮಾಡೋಂಗಿರಲಿಲ್ಲ. ಬಿಕಾಸ್ ನಾನು ಫಿಶ್ ತಿಂದ್ಬಿಟ್ಟಿದ್ದೆ, ಹಂಗಾಗಿ ಹೂವು ಮುಡ್ಸೋಕ್ಕಾಗಿಲ್ಲ ಅಂತ ಬೇಜಾರಾಗ್ತಿದೆ. ಹೋಗಲಿ, ನೆನ್ನೆ ಮುಡಿಸಿದ್ದೀನಿ, ನೆಕ್ಸ್ಟ್ ಹಂಗೆ ಬಿಡ್ತಾನೆ ಇರ್ತಾ. ಗೈಸ್, ಇದೇನು ಗೊತ್ತಾ, ಕಡಾಲಿ ಅಲ್ಲಿ ಗಾಡಿ ಕಲಿಕೆ ಅಂತ ಹೋಗ್ತಿದ್ನ. ಹೊರಗಡೆ ಹೋದರೆ ಏನಾದರೂ ಒಂದು ಕಣ್ಣಿಗೆ ಬೀಳುತ್ತೆ, ಆವಾಗ ತೊಗೋಬೇಕು. ಹೊರಗಡೆ ಹೋಗೋದ್ರಿಂದ ದುಡ್ಡು ಖರ್ಚು ಆಗುತ್ತೆ. ಇದಕ್ಕೆ 50 ರೂಪಾಯಿ ಅಂತೆ. ಸೀಸನ್ ವೈಸ್ ಬರೋ ತರಕಾರಿ ಹಣ್ಣುಗಳೆಲ್ಲ ತಿನ್ನಬೇಕು. ಇದಕ್ಕೆಲ್ಲ ಥರದ ಕಾಳುಗಳು ಹಾಕಿ, ಸೊಪ್ಪು ಹಾಕಿ ಮಾಡಬೇಕು. ಇನ್ನೊಂದೇನಂದರೆ, ಅಲ್ಲಿ ಒಂದು ಆಪ್ಕಾಮ್ಸ್ ಇದೆ ಆಯಿತಾ, ಅಲ್ಲಿ ಕಾರ್ಡ್ ಮಾಡಿಸಿದ್ರೆ 100 ರೂಪಾಯಿ ಕೊಟ್ಟು ಕಾರ್ಡ್ ಮಾಡಿಸಿದ್ರೆ ಮ್ಯಾಂಗೋ ಇತ್ತು. ಇವತ್ತು ಬಾದಾಮ್ ಇತ್ತು, ಬಾದಾಮ್ ತಂದೆ. ಕಾರ್ಡ್ ಇಲ್ದಿರೋರಿಗೆ 130, ಕಾರ್ಡ್ ಇದ್ದರೆ 110. ಎಲ್ಲ ಫ್ರೂಟ್ಸ್ಗಳು ಕಾರ್ಡ್ ಮಾಡಿಸೋರಿಗೆ ಕಡಿಮೆ ಆಗುತ್ತಂತೆ. ಅದಕ್ಕೆ ನಾಳೆ ಮಾಡಿಸೋಣ ಅಂತ ಇದ್ದೀನಿ. ಸೀಸನ್ ವೈಸ್ ಬರೋ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ. ಹರಿಯೋ ಗಾಯ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ ಅಲ್ಲ, ರಾಯರಿಗೆ ತುಪ್ಪದೀಪ ಹಚ್ಚಿ ತುಳಸಿ ಮುಡಿಸಿ ಆರತಿ ಬೆಳಗಿ ಆಯಿತು. ಏನಪ್ಪ ಅಂದರೆ, ಈ ಸದ್ವಿಚಾರಗಳನ್ನ ನನ್ನ ರಾಶಿ ಪ್ರಕಾರ ನಾನು ಒಳ್ಳೆಯದನ್ನೇ ಮಾಡಬೇಕಂತೆ, ಒಳ್ಳೆಯದನ್ನೇ ಹೇಳ್ಬೇಕಂತೆ. ಆವಾಗ ನಾನು ಲೈಫಲ್ಲಿ ಸಕ್ಸಸ್ ಕಾಣ್ತೇನಂತೆ. ಯೂಶಲಿ ಪ್ರತಿಯೊಬ್ಬ ಮನುಷ್ಯರು ಅದನ್ನೇ ಫಾಲೋ ಮಾಡಬೇಕು, ನಾನೇ ಅಂತಲೇ ಏನಿಲ್ಲ. ಆದರೆ ನನ್ನ ರಾಶಿ ಅನುಗುಣ ಪ್ರಕಾರ ಒಳ್ಳೆಯದನ್ನೇ ಮಾಡಬೇಕಂತೆ, ಒಳ್ಳೆಯದನ್ನೇ ಹೇಳಬೇಕಂತೆ. ಧಾರ್ಮಿಕವಾಗಿ ಮುಂದುವರಿಬೇಕಂತೆ, ಧರ್ಮಕ್ಕೆ ವಿರುದ್ಧವಾಗಿ ನಡಿಬಾರ್ದಂತೆ. ಸೊ ಹಾಗಾಗಿ ನಿಜ, ಅದು ಸಕಾರಾತ್ಮಕ ಯೋಚನೆಗಳನ್ನ ನಾವು ಮೈಗೂಡಿಸ್ಕೊಂಡಾಗ ಲೈಫಲ್ಲಿ ನೆಮ್ಮದಿಯಾಗಿ ಇರ್ಬೋದು. ಅದಕ್ಕೆ ಸಪೋಸ್ ಹೇಳಬೇಕು ಅಂದರೆ, ನಾವು ಪಾಸಿಟಿವ್ ವಿಚಾರಗಳನ್ನ ಪೂಜೆ ಪುನಸ್ಕಾರ ಮಾಡಿಕೊಂಡು ಮನೇಲಿ ಮನೆ ನೀಟಾಗಿ ಇಟ್ಕೊಂಡು, ಯಾರ ಬಗ್ಗೆಯೂ ಯೋಚನೆ ಮಾಡ್ದಿರ, ನಮ್ಮ ಬಗ್ಗೆ ಯಾರಿಗೂ ತೊಂದರೆ ಕೊಡ್ದಿರ, ಯಾರಿಗೂ ಕೆಟ್ಟ ಕೊಳಕ ಮಾತಾಡಿ ಯಾರು ಮನಸ್ಸು ನೋಯಿಸ್ತೀರ, ನಮ್ಮ ಏಳಿಗೆ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡಿದ್ರೆ ಅದೇ ಸಕಾರಾತ್ಮಕ ಯೋಚನೆಗಳು, ಪಾಸಿಟಿವ್ ಲೈಫ್ ಅಂತ ಹೇಳ್ಬೋದು. ನಕಾರಾತ್ಮಕ ನೆಗೆಟಿವಿಟಿ ಅಂದರೆ ಏನು? ಯಾವಾಗಲೂ ಕೆಟ್ಟ ಯೋಚನೆ ಮಾಡೋದು, ಬೇರೆಯವ್ರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋದು, ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಬೇರೆಯವ್ರಿಗೂ ಮನಸ್ಸು ನೋಯಿಸೋದು, ಇವೆಲ್ಲ ನೆಗೆಟಿವಿಟಿನೇ. ನೆಗೆಟಿವ್ ಆಗಿ ಒಂದು ವ್ಯಕ್ತಿ ಇದ್ದಾಗ ಏನಾಗುತ್ತೆ ಅಂದರೆ, ಅವನಿಗೂ ನೆಮ್ಮದಿ ಇರೋಲ್ಲ, ಸಮಾಜಕ್ಕೂ ಕೂಡ ಅವನಿಂದ ಒಳ್ಳೆಯದಿರಲ್ಲ, ಸಮಾಜಕ್ಕೂ ತೊಂದರೆ, ಎಲ್ರಿಗೂ ತೊಂದರೆ. ನೆಗೆಟಿವ್ ವಿಚಾರಗಳನ್ನ, ಕೆಟ್ಟ ವಿಚಾರಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡಿದಾಗ ಅವ್ರಿಗೂ ನೆಮ್ಮದಿ ಇರಲ್ಲ, ಸಮಾಜಕ್ಕೂ ಅವನಿಂದ ಒಳ್ಳೆಯದು ಆಗಲ್ಲ. ಅದಕ್ಕೆ ಹೇಳಿದೆ, ಯಾವಾಗ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಯೋಚನೆ ಮಾಡಬೇಕು. ಯಾಕೆಂದರೆ
ಅವು ಕರ್ಮ ಹಿಡ್ಸ್ ಬ್ಯಾಕ್ ಅಂತಾರಲ್ಲ, ನಾವೇನು ಮಾಡ್ತೀವೋ ಅದೇ ನಮಗೆ ಸಿಗುತ್ತೆ ಅಂತ. ಹಾಗಾಗಿ ಒಳ್ಳೊಳ್ಳೆದು ನಾವೇನು ಕೊಡ್ತೀವೋ ಅದೇ ನಮಗೆ ಸಿಗ್ತಾ ಹೋಗುತ್ತೆ. ಇವತ್ತು ಕಡಲೆ ತಂದೆ ಆಯಿತಾ, ಗಾಡಿ ಕಲಿಯೋಕೆ ಹೋಗ್ತಿದ್ನಾ, ಮನೆ ಒಂದು 3 ಡೇಸ್ ಹೋಗಿರಲಿಲ್ಲ, ಅದೇ ಫಂಕ್ಷನ್ಗೆಲ್ಲ ಹೋಗಿದ್ವಲ್ಲ ಅದಕ್ಕೆ. ಇನ್ನೂ ಒಂದು 5 ದಿವಸ ಹೋಗ್ಬೇಕು. ಯಾಕಂದರೆ ನನ್ನ ಮಗಳು ಮದುವೆ ಆದಮೇಲೆಲ್ಲ ಗಾಡಿ ಓಡ್ಸೋಕ್ಕಿಲ್ಲ, ನಾನೇ ಹೋಗಿ ತರೋದು ಇರುತ್ತಲ್ಲ, ಅದಕ್ಕೆ ಕಲಿಯೋಣ ಅಂತ ಕಲಿತಾ ಇದ್ದೀನಿ. ನನಗೆ ಬರ್ತಾ ಕಳಲೆ ತಂದೆ, ಆ ಕಳಲೆನ ಇವತ್ತು ಕಟ್ ಮಾಡಿ ಇಟ್ಟು ಒಂದು 3 ದಿವಸ ಅಡುಗೆ ಮಾಡಬೇಕು. ಇಡೀ ಮನೆ ಜವಾಬ್ದಾರಿ ನನ್ನದೇ ಇದ್ದಾಗ, A to Z ಕೆಲಸ ಇದ್ದಾಗ ನಿಜವಾಗ್ಲೂಪ್ಪ ಒಂದು ಮನೆ ನಡೆಸೋದು, ಒಂದು ಎಲ್ಲ ಕೆಲಸನೂ ಒಬ್ಬರೇ ಮಾಡಬೇಕು ಅಂದರೆ ನಿಜವಾಗ್ಲೂ ಹಾರಿಬಲ್ಲ. ನಾನು ಯೂಟ್ಯೂಬ್ ಮಾಡೋದ್ರಿಂದ ನಮ್ಮ ಫ್ಯಾಮಿಲಿಗಳಿಗೂ ಇಷ್ಟ ಇಲ್ಲ, ನಮ್ಮ ರಿಲೇಟಿವ್ಸಿಗೂ ಇಷ್ಟ ಇಲ್ಲ, ನಮ್ಮ ಊರಿನ ಜನಗಳಿಗೂ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಯಾವ ರೀಸನ್ಗೆ ನಾನು ಸತ್ಯ ಹೇಳ್ತೀನಿ ಅಂತ ಅವರಿಗೋಗಿ ನಾನು ಸತ್ಯ ಹೇಳೋದ್ರಿಂದ ಅವರಿಗೋಗಿ ಅರ್ಟಾಗುತ್ತೆ ಅಂತ ಹೇಳಿದ್ರು, ಆ ಥರ ನಾನು ಯೂಟ್ಯೂಬ್ ಮಾಡಬೇಡ್ದು ಅಂತಾರ, ಅಥವಾ ಅವರ ದೃಷ್ಟಿಕೋನ ಅವರು ಬ್ರಾಡ್ ಮೈಂಡ್ ಇಲ್ಲದೆ ಇರೋದೇ ಒಂದು ರೀಸನ್ನ ಗೊತ್ತಿಲ್ಲ. ನಾನು ಹೌದು ಮಾಡೋದು ಬೇಡ, ಯಾಕೆಂದರೆ ನನಗೆ ಮನೆ ಕೆಲಸಗಳು, ಪೂಜೆ ಪುನಸ್ಕಾರ, ತಿಂಡಿ ತೀರ್ಥ, 3 ಹೊತ್ತು ಅಡುಗೆ ಮಾಡಬೇಕು. ನಮ್ಮ ಮನೇಲಿ ಇರೋರಿಬ್ಬರೇ ಆದರೆ 3 ಹೊತ್ತು ಅಡುಗೆ ಮಾಡಬೇಕು. ಇವೆಲ್ಲ ಇದ್ದಾಗ ಇಷ್ಟಕ್ಕೆ ಸಾಕು, ಕರೆಕ್ಟಾಗಿರುತ್ತೆ, ರೆಸ್ಟ್ ಮಾಡ್ಕೊಂಡು ಆರಾಮ್ ಸೇರ್ಬೋದು ಅಂತ. ನಾನು ಮತ್ತೆ ಯಾಕೆ ಯೂಟ್ಯೂಬ್ ಮಾಡ್ತೀನಿ ಅಂದರೆ, ನಾನು ಯೂಟ್ಯೂಬ್ ಮಾಡೋದು ಯಾರಿಗೂ ಮೇ ಬಿ ಇಷ್ಟ ಇಲ್ಲ ಅನಿಸುತ್ತೆ. ಎಲ್ಲರಿಗೂ ಮೇ ಬಿ ಇಷ್ಟ ಆಗಲ್ಲ ಅನಿಸುತ್ತೆ. ಆದರೆ ನಾನು ಯಾಕೆ ಮಾಡ್ತೀನಿ ಅಂದರೆ, ಇದು ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗ್ತಾನೆ ಇದ್ದಾರೆ. ಅದಕ್ಕೆ ನನಗೆ ಅವಾಗ ಏನು ಅನಿಸುತ್ತೆ ಅಂದರೆ, ನನ್ನಿಂದ ಏನೋ ನಿರೀಕ್ಷೆ ಮಾಡ್ತಾಯಿದ್ದಾರೆ, ಕಾಣದ ಕೈಗಳು, ಕಾಣದ ಮುಖಗಳು ನನ್ನ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾರೆ ಅನಿಸುತ್ತೆ. ನನ್ನಲ್ಲಿ ಏನೋ ಇದೆ ಅಂತ ಅವರು ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ ಅನಿಸುತ್ತೆ. ಆ ಒಂದು ದೃಷ್ಟಿಕೋನಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇಷ್ಟು ಬಿಟ್ಟರೆ ನನಗೇನು ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ನನ್ನ ಕೆಲಸಗಳೇ ನನಗೆ ಸಾಕು ಅನ್ನೋಂಗಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಕೂಡ ನಮ್ಮ ಮನೆಗೆ 4 ಬ್ರಹ್ಮಕಮಲ ಅರಳಿತ್ತು. ಫಸ್ಟು ಮಂಗಳವಾರ 3 ಅರಳಿತ್ತು, ಬುಧವಾರ 4 ಅರಳಿತು. ಮತ್ತೆ ಇನ್ನು ಯಾವ ಮುಗ್ಗಾಗಿಲ್ಲ, ಇಷ್ಟೇ ಅಂತ ಕಾಣುತ್ತೆ. ಸರಿ, ನೋಡಬೇಕು ಏನಂತ.